ಎಲ್ಲರಿಗೂ ನಮಸ್ಕಾರ. ಕಾಸ್ಟ್ ಶೀಟಿನ ಒಂದು ಮಾದರಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಹೇಗಿರುತ್ತೆ ಅಂತ. ಮೊದಲು ನಿಮಗೆ ಪ್ರೈಮ್ ಕಾಸ್ಟ್ ನಾವು ಕಂಡುಹಿಡಿಬೇಕಾಗ್ತದೆ. ಪ್ರೈಮ್ ಕಾಸ್ಟಲ್ಲಿ ಏನೇನು ಬರುತ್ತೆ? ಡೈರೆಕ್ಟ್ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಏನದು ಡೈರೆಕ್ಟ್ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರು ಅಂದರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಡೈರೆಕ್ಟ್ ಮೆಟೀರಿಯಲ್ಸ್ ಅಂದರೆ ನೋಡಿ, ಯಾವುದೇ ಪ್ರಾಡಕ್ಟನ್ನು ತಯಾರು ಮಾಡುವಾಗ ನಾವು ಆ ಪ್ರಾಡಕ್ಟಲ್ಲೇ ಉಪಯೋಗಿಸಿರ್ತೀವಿ, ಆ ಪ್ರಾಡಕ್ಟಿಗಾಗಿ ಉಪಯೋಗಿಸಿರ್ತೀವಿ. ಅದನ್ನು ಆ ಪ್ರಾಡಕ್ಟ್ ಜೊತೆ ನಾವು ಗುರುತಿಸಬಹುದು. ನಾನು ಕಳೆದ ವಿಡಿಯೋದಲ್ಲಿ ಕಾರಿನ ಎಕ್ಸಾಂಪಲ್ ಕೊಟ್ಟು ಟೈರಿನ ಹೇಳಿದ್ದೆ ನಿಮಗೆ, ಅದನ್ನು ಗುರುತಿಸ್ಬೋದು ಅಂತ. ಆ ರೀತಿಯಾಗಿ ಇರುತ್ತೆ. ಈಗ ಫರ್ನಿಚರಲ್ಲಿ ನಾವು ಮರ ಉಪಯೋಗಿಸಿರ್ತೀವಿ ಫರ್ನಿಚರಿಗೆ, ಅದು ಡೈರೆಕ್ಟ್ ಮೆಟೀರಿಯಲ್ ಆಯಿತು. ಅದೇ ರೀತಿ ಡೈರೆಕ್ಟ್ ಲೇಬರ್ ಅಂದರೆ ಆ ತಯಾರಿಕೆಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಲೇಬರ್, ಅದರ ಖರ್ಚು ಎಷ್ಟು ಅಂತ ಕಂಡುಹಿಡಿದು ಅಲ್ಲಿ ಹಾಕ್ತೀವಿ. ಅದೇ ರೀತಿ ನೇರವಾಗಿ ಮತ್ತೆ ಏನೇನು ಎಕ್ಸ್ಪೆನ್ಸ್ ನಮಗೆ ಬಂದಿದೆ ಅದನ್ನು ನಾವು ಅಲ್ಲಿ ಪ್ರೈಮ್ ಕಾಸ್ಟಲ್ಲಿ ತೋರಿಸ್ತೀವಿ. ನಂತರ ನಾವು ಏನು ತೋರಿಸ್ತೀವಿ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿತೀವಿ. ಅದು ಹೇಗೆ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂದರೆ ಏನು? ಒಂದು ಉದಾಹರಣೆ ಕೊಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಫ್ಯಾಕ್ಟ್ರಿಲಿ. ಅವರು ನಮ್ಮ ಫ್ಯಾಕ್ಟ್ರಿನ ಕಾಯ್ತಾ ಇರ್ತಾರೆ, ಅವರಿಗೆ ಸಂಬಳವನ್ನು ಕೊಡ್ತಾ ಇರ್ತೀವಿ. ಆದರೆ ಅದು ಪ್ರಾಡಕ್ಟ್ ಜೊತೆ ನೇರವಾಗಿ ಗುರುತಿಸೋಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತೋರಿಸ್ತೀವಿ. ಇಲ್ಲಿ ನಾವು ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ತೀವಿ. ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದಿದ್ದು ಈ ಪೀರಿಯಡಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಅದು ಮಾತ್ರ ಫ್ಯಾಕ್ಟ್ರಿ ಕಾಸ್ಟಲ್ಲಿ ಇನ್ಕ್ಲೂಡ್ ಆಗಬೇಕು. ಉಳಿದಿದ್ದು ಮುಂದಿನ ಪೀರಿಯಡ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ನಮ್ಮದು ಇನ್ನೂ ವರ್ಕ್ ನಡೀತಾ ಇರತಕ್ಕಂಥದ್ದು, ಅರ್ಧ ಹಂತದಲ್ಲಿ ಇರತಕ್ಕಂಥದ್ದು, ಅದನ್ನು ಇಲ್ಲಿ ತೋರಿಸ್ತೀವಿ. ಆಗ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಹೀಗೆ ಆ್ಯಡ್ ಮಾಡಿದಾಗ ಫ್ಯಾಕ್ಟ್ರಿ ಕಾಸ್ಟ್ ನಮಗೆ ಸಿಕ್ತು. ಫ್ಯಾಕ್ಟ್ರಿ ಕಾಸ್ಟಿಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಇದನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೆ ಸಿಗುತ್ತೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂದರೆ ಏನು? ನೋಡಿ, ಫ್ಯಾಕ್ಟ್ರಿ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ನಮ್ಮ ಕಚೇರಿ ಅಥವಾ ಆಫೀಸ್ ಇರುತ್ತೆ. ಅಲ್ಲಿ ನಾವು ಲೆಕ್ಕಪತ್ರಗಳನ್ನೆಲ್ಲ ನಿರ್ವಹಣೆ ಮಾಡ್ತಾ ಇರ್ತೀವಿ. ಅಲ್ಲಿ ಅದ್ರ ಬಾಡಿಗೆ, ಅಲ್ಲಿ ಸ್ಟಾಫು ಸ್ಯಾಲ್ರಿ, ಅದೆಲ್ಲ ಆಫೀಸ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಸಿಕ್ತು ನಮಗೆ. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಕಳೆದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಸಿಗೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ನಮಗೆ ಸಿಗುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂದರೆ ನೀವು ಸೇಲ್ಸ್ ಮ್ಯಾನೇಜರ್ ಇಟ್ಟಿರ್ತೀರಾ ಅಥವಾ ಸೇಲ್ಸ್ ಹುಡುಗರನ್ನ ಇಟ್ಕೊಂಡಿರ್ತೀರಾ, ಅವರಿಗೆ ಕಮಿಷನ್ ಕೊಡ್ತೀರಾ ಅಥವಾ ಸ್ಯಾಲ್ರಿ ಕೊಡ್ತೀರಾ, ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಈಗ ಗೂಡ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ರೀಟೇಲರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಫೈನಲ್ ಕಸ್ಟಮರಿಗೆ ನೀವು ಕೊಡಬೇಕು ಅಂದಾಗ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ನಿಮ್ಗೆ ಕೆಲವು ಖರ್ಚುಗಳು ಬರುತ್ತೆ. ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಟೋಟಲ್ ಕಾಸ್ಟ್ ನಮಗೆ ಸಿಕ್ತು. ಸೇಲ್ಸ್, ಟೋಟಲ್ ಸೇಲ್ಸ್ ಎಷ್ಟಾಗಿದೆ, ಅಮೌಂಟ್ ಎಷ್ಟು ಬಂದಿದೆ ಅಂತ ಕಂಡುಹಿಡಿದು ಅದರಲ್ಲಿ ಟೋಟಲ್ ಕಾಸ್ಟನ್ನು ನಾವು ಕಳೆದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಧನ್ಯವಾದಗಳು.